ನಿಗಮದಲ್ಲಿ ಆಗಿರುವ ಬಹುಕೋಟಿ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ಅಂತ ಬಿಜೆಪಿಗರ ಆಗ್ರಹ ಆಗಿತ್ತು. ಈಗ ಮುಖ್ಯಮಂತ್ರಿಗಳ ಪರವಾಗಿ ಕೆಲವು ಸಚಿವರು ಶಾಸಕರು ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಯೂನಿಯನ್ ಬ್ಯಾಂಕ್ನಲ್ಲಿ ಅವ್ಯವಹಾರ ಆಗಿದೆಯಲ್ಲ, ಇದಕ್ಕೆ ನಿರ್ಮಲಾ ಸೀತಾರಾಮನ್ ರಾಜೀನಾಮೆ ಕೊಡ್ತಾರಾ? ಹೀಗಂತ ಕಾರಟಗಿಯಲ್ಲಿ ಸಚಿವ ಶಿವರಾಜ್ ತಂಗಡಗಿ ಅವರು ಪ್ರಶ್ನೆ ಮಾಡಿದ್ದಾರೆ. ಇದೇ ಪ್ರಶ್ನೆಯನ್ನ ನಿನ್ನೆ ಮುಖ್ಯಮಂತ್ರಿಗಳು ಕೂಡ ಎತ್ತಿದ್ರು. ಸಿಎಂ ಡಿಸಿಎಂಗೆ ಸಂಬಂಧ ಬರಲ್ಲ, ನಮ್ಮ ಇಲಾಖೆಯನ್ನ ನಾವು ನೋಡ್ಕೋಬೇಕು ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ರೆ, ಎಲ್ಲಾ ಇಲಾಖೆ ಸಿಎಂ ನೋಡಲು ಆಗಲ್ಲ. ಸಿಎಂ ಪರವಾಗಿ ವಿನಯ್ ಕುಲಕರ್ಣಿ ಕೂಡ ಬ್ಯಾಟಿಂಗ್ ಅನ್ನ ಮಾಡಿದ್ದಾರೆ. ಯೂನಿಯನ್ ಬ್ಯಾಂಕಿನೊಳಗ ಅಷ್ಟು ಅವ್ಯವಹಾರ ಆಗಿದೆಯಲ್ಲ, ನಿರ್ಮಲಾ ಸೀತಾರಾಮನ್ ರಾಜೀನಾಮೆ ಕೊಡ್ತಾರಾ? ಕೇಂದ್ರ ಸರ್ಕಾರ ವ್ಯಾಪ್ತಿಗೆ ಬರೋದಲ್ಲ ಬ್ಯಾಂಕು ಸಂಬಂಧಪಟ್ಟಿದ್ದು. ಬ್ಯಾಂಕ್ ಸಂಬಂಧಪಟ್ಟಿದ್ದು ಯಾವುದು? ಯೂನಿಯನ್ ಬ್ಯಾಂಕ್ ಯಾರಿಗೆ ಸಂಬಂಧಪಟ್ಟಿದ್ದು? ಬ್ಯಾಂಕು ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಿದ್ದಲ್ಲ. ಬ್ಯಾಂಕ್ನಾಗ ಅವ್ಯವಹಾರ ಆಗಿದೆಯಲ್ಲ, ನಿರ್ಮಲಾ ಸೀತಾರಾಮನ್ ರಾಜೀನಾಮೆ ಕೊಡ್ತಾರಾ? ನೋಡಿ, ಆ ಸಂಬಂಧಪಟ್ಟಂಥ ಇಲಾಖೆ ಮಂತ್ರಿಗಳ ಜವಾಬ್ದಾರಿ ಇರ್ತೈತಿ. ಅವರು ಭಾಳ ಸ್ಪಷ್ಟವಾಗಿ ರಾಜೀನಾಮೆ ಕೊಟ್ಟಿದ್ದಾರೆ. ಮಂತ್ರಿನೇ ರಾಜೀನಾಮೆ ಕೊಟ್ಟಿದ್ದಾರೆ. ತನಿಖೆ ಆಗಲಿ ಅಂತ ಹೇಳಿದ್ದಾರೆ. ಬಿ ಜೆ ಪಿಯವರಿಗೆ ಕೆಲಸ ಇಲ್ಲ, ನಾವು ಮಾಡೋವಂಥ ಕೆಲಸಕ್ಕೆ ಸಹಿಸ್ಕೊಳಕ್ಕಾಗ್ತಾ ಇಲ್ಲ, ಹೀಗಾಗಿ ಮಾತಾಡ್ತಾ ಇದ್ದೀವಿ. ಮುಜುಗರು ಅವ್ರು ಮಾಡಿದರೆ ಖಂಡಿತವಾಗಿ ಮುಜುಗರ, ಆದರೆ ಅದನ್ನು ತನಿಖಾ ಹಂತದಲ್ಲಿ ಇದೆ. ಒಂದು ವೇಳೆ ಹಂಗೇನೋ ಅವರು ಮಂತ್ರಿಗಳು ಮತ್ತು ಯಾರು ಇನ್ವಾಲ್ವ್ ಇದ್ದರೆ ಶಾಸಕರು, ಖಂಡಿತವಾಗಿ ಅದು ಒಂದು ಕಳಂಕ. ಇಲ್ಲೆಲ್ಲ ಸಿ ಎಮ್ಗೆ ಸಂಬಂಧ ಇಲ್ಲ. ಈಗಿನ ಕೆಳಗಿನವ್ರು ನಾವೆಲ್ಲ ಮಂತ್ರಿಗಳು ಸಮಸ್ಯೆ ಮಾಡಿದ್ರೆ ಸಿ ಎಮ್ಗೂ ಸಂಬಂಧ ಬರೋಲ್ಲ. ಸೊ ನಮ್ಮ ಇಲಾಖೆ ನಾವು ನೋಡಬೇಕಾಗ್ತಿದೆ, ನಾವು ಜವಾಬ್ದಾರರು. ಸೊ ಅದಕ್ಕೆ ಸಿ ಎಮ್ಗೂ ಇದಕ್ಕೆ ಸಂಬಂಧತೆ ಇಲ್ಲವೇ ಇಲ್ಲ. ಕಾರಲ್ಲ ನೋಡ್ರಿ, ಅವ್ರವ್ರ ವೈಯಕ್ತಿಕ ವಿಚಾರಗಳು. ಆಮ್ಯಾಗ ಇಡಿ ಎನ್ಕ್ವೈರಿ ಆಗುತ್ತೆ. ಎನ್ಕ್ವೈರಿ ಆದ್ರೆ ಏನಾಗೈತಿ ಅನ್ನೋದು ಸತ್ಯ ಸಿಗುತ್ತಲ್ಲ ಅಲ್ಲಿ. ಈಗ ಇಂಡಿವಿಜುವಲ್ ಡಿಪಾರ್ಟ್ಮೆಂಟ್ಗಳು ಇರ್ತಾವೆ, ಆ ಡಿಪಾರ್ಟ್ಮೆಂಟ್ ಎಲ್ಲನೂ ಮುಖ್ಯಮಂತ್ರಿಗಳು ನೋಡೋಕ್ಕಾಗಂಗಿಲ್ಲ. ಎಲ್ಲ ಡಿಪಾರ್ಟ್ಮೆಂಟ್ಗಳು ಮುಖ್ಯಮಂತ್ರಿಗಳು ನೋಡೋಕ್ಕಾಗಲ್ಲ. ನಾನು ಆ್ಯಸ್ ಎ ಮೈನಿಂಗ್ ಮಿನಿಸ್ಟರ್ ಕೆಲಸ ಮಾಡೀನಿ. ಆ ಟೈಮಲ್ಲಿ ಇದ್ದಂಥ ಹಗರಣಗಳನ್ನು ನೋಡಿಬಿಟ್ರೆ ಬಟ್ ಯಾವುದೂ ಒಂದು ಕಪ್ಪು ಚಿಕ್ಕಿಲ್ಲ ಅಂತ ಹೊರಗೆ ಅವತ್ತು 4 ವರ್ಷ ಮೈನಿಂಗ್ ಮಿನಿಸ್ಟರ್ ನಾನು ಕೆಲಸ ಮಾಡಿದೆ. ಬಟ್ ಅವತ್ತು ಕೂಡ ನಮ್ಮಲ್ಲಿ ಸಾಕಷ್ಟು ದೊಡ್ಡ ಹಗರಣನೇ ಇವತ್ತು ಮೈನಿಂಗ್ ಹಗರಣ ಇತ್ತು. ಅವತ್ತು ಅಂಥ ಟೈಮಲ್ಲಿ ಕೂಡ ನಾವು ರನ್ ಮಾಡಿದ್ವಿ.